ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದರೂ ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಇವಾಗ ವೆಬ್ಸೈಟ್ ಓಪನ್ ಆಗಿದೆ ಸ್ನೇಹಿತರೆ. SIR ಪ್ರಕ್ರಿಯೆ ಮುಗಿದ ನಂತರ ಯಾರೆಲ್ಲ SIR ಪ್ರಕ್ರಿಯೆಯಲ್ಲಿ ತಮ್ಮ ವೋಟರ್ ಐ ಡಿ ಡಿಲೀಟ್ ಆಗಿದೆ ಅಂಥವರು ಹೊಸದಾಗಿ ಅರ್ಜಿ ಹಾಕ್ಬೋದು. ಜೊತೆಗೆ ಯಾರೆಲ್ಲ 18 ವರ್ಷ ತುಂಬಿದೆ ಅಂತ ಯುವಕ ಯುವತಿಯರು ಈಗ 2026 8ನೇ ತಿಂಗಳಿನಲ್ಲಿ ಈಗ ಹೊಸ ಅರ್ಜಿನ ಕರೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವ ರೀತಿ ಈ ಒಂದು ಫಾರಮ್ನ ಫಿಲಪ್ ಮಾಡೋದು, ಹಾಗೆಯೇ ಒಂದು PVC ಈ ರೀತಿ ಇರ್ತಕ್ಕಂಥ ವೋಟರ್ ಐ ಡಿ ಕಾರ್ಡು ನಿಮ್ಮ ಮನೆಗೆ ಕೂಡ ಬರುತ್ತೆ. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳು ಸಿಗ್ತಾ ಇರ್ತವೆ. ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಮೊದಲು ನಿಮ್ಮ ಫೋನ್ನಲ್ಲಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಗೂಗಲ್ ಪ್ಲೇಸ್ಟೋರ್ ಸಿಗುತ್ತೆ. ಇಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ECI ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಈ ರೀತಿ ಸಿಂಬಲ್ ಇರ್ತಕ್ಕಂಥ ECI NET ಅಂತ ಹೇಳಿ ಒಂದು ಆ್ಯಪ್ ಶೋ ಆಗ್ತದೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಈ ಆ್ಯಪ್ನಲ್ಲೇ ಕೂಡ ನೀವು ಹೊಸ ವೋಟರ್ ಐ ಡಿಗೆ ಅರ್ಜಿನೂ ಕೂಡ ಹಾಕ್ಬೋದು. ಈಗ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ನೀವು ವೋಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಫಾರಮ್ 6 ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಈಗ ಫಸ್ಟ್ ಟೈಮ್ ಈ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. OTP ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಅಂತ 2 ಕಾಲಮ್ ಇದೆ ನೋಡಿ. ಈ ಒಂದು ಕಾಲಮ್ಗೆ ಯಾರ್ದು ವೋಟರ್ ಐ ಡಿಗೆ ಅಪ್ಲೈ ಮಾಡ್ತಾಯಿದ್ದೀರೋ ಅವರ ಹೆಸರನ್ನು ಹಾಕಬೇಕಾಗ್ತದೆ. ಹಾಗೆಯೇ ಬಂದಿರತಕ್ಕಂಥ ಒಂದು OTPನ ಕೆಳಗಡೆ ಕಾಣ್ತಿರ್ತಕ್ಕಂಥ ಬಾಕ್ಸ್ಗೆ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಅಕೌಂಟು ಕ್ರಿಯೇಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಈ ರೀತಿ ಹಿಂದಿನ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಕೊಟ್ಟಿದ್ರಲ್ಲ ಆ ಒಂದು ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಈ ಬಾಕ್ಸಲ್ಲಿ ಹಾಕಿ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಸೇಮ್ ಮೊದಲಾಗಿತ್ತಲ್ಲ ಅದೇ ಲಾಗಿನ್ ಅದೇ ಥರ ಆಗುತ್ತೆ. ಇಲ್ಲಿ ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದು ಫಾರಮ್ 6 ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸ್ನೇಹಿತರೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ವೋಟರ್ ಐ ಡಿಗೆ ರಿಜಿಸ್ಟರ್ ಮಾಡಿದ್ರಲ್ಲ ಅವ್ರ ಹೆಸರು ತೋರಿಸುತ್ತೆ. ಹಾಗೆಯೇ ಕೆಳಗಡೆ ಬಂದು ಲೆಸ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಯು ಹ್ಯಾವ್ ಎ ಅಪ್ಲೈಯಿಂಗ್ ಫಾರ್ ಫಸ್ಟ್ ಟೈಮ್ ಅಂತ ಕೇಳುತ್ತೆ. ಎಸ್ ಅಂತ ನೀವು ಹಾಗೆಯೇ ಬಿಡಿ. ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ನೀವು ಕನ್ಫರ್ಮೇಷನ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನಿಮ್ಮ ಡಿಸ್ಟಿಕ್ ಕೇಳುತ್ತೆ. ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ವಿಧಾನಸಭಾ ಕ್ಷೇತ್ರ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ಇದು ಇಲ್ಲಿ ಕ್ಯಾಲೆಂಡರ್ ಪಕ್ಕದಲ್ಲಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಆ ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಡಾಕ್ಯುಮೆಂಟ್ಸ್ ಆಫ್ ದಿ ಪ್ರೂಫ್ ಅಂದರೆ ಡೇಟ್ ಆಫ್ ಬರ್ತ್ಗೆ ಒಂದು ಪ್ರೂಫ್ನ ಅಪ್ಲೋಡ್ ಮಾಡಬೇಕು. ಇಷ್ಟು ರೆಕಾರ್ಡ್ಗಳಲ್ಲಿ ನೀವು ಒಂದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತದನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಈ ಒಂದು ಆಧಾರ್ ಕಾರ್ಡ್ನ ನೀವು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಈ ರೀತಿ ಕನೆಕ್ಟ್ ಆಗುತ್ತೆ. ಅಲ್ಲಿ ನೀವು ಮೊದಲೇ ಕೂಡ ನಿಮ್ಮ ಆಧಾರ್ ಕಾರ್ಡ್ನ ಫೋಟೋ ತೆಗೆದು ಇಟ್ಕೊಂಡಿರ್ಬೇಕಾಗ್ತದೆ ನೀಟಾಗಿ. ಈ ರೀತಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಕ್ರಾಪ್ ಮಾಡಿ ಮೇಲ್ಗಡೆ ರೈಟ್ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಈ ಒಂದು ಆಧಾರ್ ಕಾರ್ಡು ಯಶಸ್ವಿಯಾಗಿ ಅಪ್ಲೋಡ್ ಆಗುತ್ತೆ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ವೋಟರ್ ಐ ಡಿಗೆ ಕಲರ್ ಫೋಟೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಪಿಕ್ಚರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಿಮ್ಮದೊಂದು ಭಾವಚಿತ್ರನ ಮೊದಲೇ ಕೂಡ ಫೋಟೋ ತೆಗೆದು ಇಟ್ಕೋಬೇಕಾಗ್ತದೆ. ಅದನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡನ್ ಅಂತ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಕ್ರಾಪ್ ಮಾಡಿ ಈ ಒಂದು ಫೋಟೋನ ಸ್ಟಾಂಪ್ ಸೈಜ್ ಅಥವಾ ಪಾಸ್ಪೋರ್ಟ್ ಸೈಜ್ಗೆ ಈ ರೀತಿ ಕ್ರಾಪ್ ಮಾಡ್ಕೋಬೇಕಾಗ್ತದೆ. ತದನಂತರ ಓಕೆ ಮಾಡಿ. ನಂತರ ಸ್ನೇಹಿತರೆ ಯಶಸ್ವಿಯಾಗಿ ಅಪ್ಲೋಡ್ ಆಗ್ತು. ಈಗ ಕೆಳಗಡೆ ಬಂದು ಸೆಲೆಕ್ಟ್ ದ ಜೆಂಡರ್ ಅಂತ ಕೇಳುತ್ತೆ, ಮೇಲ ಫಿಮೇಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೇಮು, ಈಗ ನೇಮ್ ಯಾವ್ದು ಹಾಕಬೇಕು ಅಂದರೆ ಆಧಾರ್ ಕಾರ್ಡಲ್ಲಿರುವಂತೆ ಹೆಸರನ್ನ ಹಾಕಬೇಕು. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ತದನಂತರ ಇಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ ಕೆಳಗಡೆ ಕಾಲಮು, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಕನ್ನಡದಲ್ಲಿ ಏನಾದರೂ ತಪ್ಪುಗಳಾಯಿತು ಅಂದರೆ ನಿಮ್ಮ ಫೋನಲ್ಲಿ ಕನ್ನಡ ಪಾಯಿಂಟ್ಸ್ಗಳನ್ನ ಇಲ್ಲಿ ಟೈಪ್ ಮಾಡ್ಬೋದು. ಕರೆಕ್ಟಾಗಿರ್ತಕ್ಕಂಥ ಹೆಸರನ್ನ ಅಲ್ಲಿ ಮ್ಯಾಚ್ ಮಾಡಬೇಕಾಗ್ತದೆ. ತದನಂತರ ಸರ್ನೇಮ್ ಅಂತ ಕೇಳುತ್ತೆ, ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಅದನ್ನು ಹಾಗೆಯೇ ಖಾಲಿ ಬಿಡಿ. ನಂತರ ಕೆಳಗಡೆ ಬಂದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ. ಆಧಾರ್ ಕಾರ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಆ ಬಾಕ್ಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗ್ತದೆ. ಟೈಪ್ ಮಾಡಿದ ನಂತರ ಆ ರೀತಿ ರೈಟ್ ಮಾರ್ಕ್ ಬರಬೇಕು. ಕರೆಕ್ಟಾಗಿತ್ತು ಅಂದರೆ ರೈಟ್ ಮಾರ್ಕ್ ಬರುತ್ತೆ. ನಂತರ ಕೆಳಗಡೆ ಬಂದು ಫೋನ್ ನಂಬರ್ ಕೇಳುತ್ತೆ. ನಿಮ್ಮದು ಸೆಲ್ಫ್ ಆಗಿದೆಯಾ ಅಥವಾ ರಿಲೇಟಿವ್ ಅಂತ ಕೇಳುತ್ತೆ. ನಿಮ್ಮದು ಸೆಲ್ಫ್ ಅಂದರೆ ಸ್ವಂತದ್ದಾಗಿದ್ದರೆ ಆ ಒಂದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೋನ್ ನಂಬರ್ನ ಹಾಕಿ ಪಕ್ಕದಲ್ಲಿ ಬಂದು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಈಗ ನೀವು ಅಲ್ಲಿ ಕೊಟ್ಟಿದ್ದೀರ ಫೋನ್ ನಂಬರು, ಅದಕ್ಕೆ ಒಂದು OTP ಬರುತ್ತೆ. OTPನ ಹಾಕಿ ಮತ್ತೆ ಇಲ್ಲಿ ವೆರಿಫೈ ಅಂತ ಮಾಡ್ಕೋಬೇಕು. ನಂತರ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಈ ರೀತಿ ರೈಟ್ ಮಾರ್ಕಲ್ಲಿ ತೋರಿಸುತ್ತೆ. ತದನಂತರ ಕೆಳಗಡೆ ಬಂದು Gmail ID ಕೇಳುತ್ತೆ, ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಅದನ್ನು ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ಕೆಳಗಡೆ ಬಂದು ಡಿಸಬಿಲಿಟಿ ಅಂತ ಕೇಳುತ್ತೆ. ನೀವೇನಾದ್ರು ಅಂಗವಿಕಲತೆ ಇತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಅಂತ ಮಾಡಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ
ಇಲ್ಲಿ ರಿಲೇಷನ್ ಟೈಪ್ ಅಂತ ಕೇಳುತ್ತೆ. ಮದುವೆಗಿರ್ತಕ್ಕಂಥವ್ರು ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮದುವೆಗಿಲ್ದೇ ಇರ್ತಕ್ಕಂಥವ್ರು ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ರಿಲೇಟಿವ್ ನೇಮು ಅಂದರೆ ನಿಮ್ಮ ತಂದೆ ಅಥವಾ ಮದುವೆ ಆಗಿದ್ರೆ ನಿಮ್ಮ ಗಂಡನ ಹೆಸರೇನು ಅದನ್ನು ಹಾಕಬೇಕು. ತದನಂತರ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕೆಳಗಡೆ ಬಂದು ರೀಜನಲ್ ಲ್ಯಾಂಗ್ವೇಜ್ಗೆ ಕ್ಲಿಕ್ ಮಾಡ್ತು ಅಂದರೆ ಕನ್ನಡ ಕನ್ವರ್ಟ್ ಆಗುತ್ತೆ. ತದನಂತರ ಸ್ನೇಹಿತರೆ ಕೆಳಗಡೆ ಬಂದು ಇಲ್ಲಿ ನೀವು ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಡ್ರೆಸ್ನ ಟೈಪ್ ಮಾಡೋಕ್ಕೆ ಕೇಳುತ್ತೆ. ಈ ಬಾಕ್ಸ್ಗಳಿಗೆಲ್ಲ ಫಿಲಪ್ ಮಾಡಬೇಕು. ಇಲ್ಲಿ ಮೊದಲಿಗೆ ಹೌಸು, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ನಂಬರು, ಹಾಗೆಯೇ ಇದು ಎಲ್ಲಿಗೆ ಬರುತ್ತೆ ಅಂದರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಅಥವಾ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಈ ಹೌಸಿಂಗ್ ನಂಬರು, ಬಿಲ್ಡಿಂಗ್ ನಂಬರು, ಅಪಾರ್ಟ್ಮೆಂಟ್ ನಂಬರ್ ಎಲ್ಲ ಇರುತ್ತೆ. ಆ ಬಾಕ್ಸ್ಗಳಿಗೆ ನೀವು ಹಾಕಬೇಕಾಗ್ತದೆ. ಕ್ರಾಸು ಮತ್ತು ಎಷ್ಟನೇ ಹಂತ ಆ ಥರ ಎಲ್ಲ ಬರುತ್ತೆ. ಹಳ್ಳಿಯವರಾಗಿತ್ತು ಅಂದರೆ ಥರ ಟೈಪ್ ಮಾಡಬೇಕು ಅಂದರೆ ಅಲ್ಲಿ ಫಸ್ಟ್ ಕಾಲಮ್ಗೆ ನಿಮ್ಮ ಮನೆ ನಂಬರ್ನ ಹಾಕಿ, ಈಗ ಸಪೋಸ್ ನಾನು ಯಾಸ್ 1 ಅಂತ ಹಾಕಿದ್ದೀನಿ. ಅದೇ ರೀತಿ ಕೆಳಗಡೆ ಬಂದು ಸ್ಟ್ರೀಟ್ ನೇಮ್ ಅಂತ ಇದೆ ನೋಡಿ, ಅಲ್ಲಿಗೆ ನಿಮ್ಮ ವಿಲೇಜ್ ನೇಮ್ನ ಹಾಕಬೇಕಾಗ್ತದೆ. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕೆಳಗಡೆಗೆ ಬಂದು ಕನ್ನಡಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ರೀಜನಲ್ ಲ್ಯಾಂಗ್ವೇಜ್ಗೆ ಚೇಂಜ್ ಆಗುತ್ತೆ. ಇನ್ ಕೇಸು ತಪ್ಪಾಗಿ ಬಂತು ಅಂದರೆ ಕನ್ನಡದಲ್ಲಿ ಫಾಂಟನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ ನಿಮ್ಮ ಫೋನಲ್ಲಿ. ತದನಂತರ ಟೌನ್ ಅಂತ ಬರುತ್ತೆ ನೋಡಿ, ವಿಲೇಜ್ ಅಂತ, ಆ ಒಂದು ಕಾಲಮ್ಗೆ ನಿಮ್ಮ ಹೋಬಳಿನ ಹಾಕಬೇಕಾಗ್ತದೆ. ನಂತರ ರೀಜನಲ್ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಕನ್ನಡ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಪೋಸ್ಟ್ ಆಫೀಸ್ ಕೇಳುತ್ತೆ. ಪೋಸ್ಟ್ ಆಫೀಸ್ಗೆ ಅದೇ ರೀತಿ ನಿಮ್ಮ ಪೋಸ್ಟ್ ಆಫೀಸ್ನ ಎಂಟ್ರಿ ಮಾಡಬೇಕು. ತದನಂತರ ರೀಜನಲ್ನ ಕ್ಲಿಕ್ ಮಾಡ್ತು ಅಂದರೆ ಇಂಗ್ಲೀಷಲ್ಲಿ ಇದ್ದಿದ್ದು ಕನ್ನಡ ಕನ್ವರ್ಟ್ ಆಗುತ್ತೆ. ನಂತರ ನಿಮ್ಮ ಪಿನ್ ಕೋಡ್ನ ಎಂಟ್ರಿ ಮಾಡಿ, ತದನಂತರ ತಹಸೀಲ್ ಮಂಡಲ್ ಅಂತ ಕೇಳುತ್ತೆ. ಆ ಒಂದು ಜಾಗಕ್ಕೆ ನಿಮ್ಮ ತಾಲೂಕನ್ನು ಹಾಕಬೇಕಾಗ್ತದೆ. ತದನಂತರ ಅದನ್ನು ಕೂಡ ಅಷ್ಟೇ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಕನ್ನಡ ರೀಜನಲ್ ಲ್ಯಾಂಗ್ವೇಜ್ಗೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ಆಫ್ ದಿ ಪ್ರೂಫ್ ಆಫ್ ದಿ ಅಡ್ರೆಸ್ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಷ್ಟು ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ಬೋದು. ನಾನು ಇದಕ್ಕೂ ಕೂಡ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಕೆಳಗಡೆ ಬಂದು ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಈ ರೀತಿ ನಾನು ಮೊದಲೇ ಕೂಡ ಫೋಟೋ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ಕೆಳಗಡೆ ಬರಬೇಕು, ಡೀಟೇಲ್ಸ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಎಲೆಕ್ಟ್ರಲ್ ರೋಲ್ ಅಟ್ ಕರೆಂಟ್ ಅಡ್ರೆಸ್. ಇದೇ ಅಡ್ರೆಸ್ಸಲ್ಲಿ ನಮ್ಮ ಫ್ಯಾಮಿಲಿಯವರು ಯಾರು ಇದ್ದಾರೆ ಅಂತ ಕೇಳುತ್ತೆ. ಎಸ್ ಇದ್ದಾರೆ ಅಂತ ಇದ್ದರೆ ಅಲ್ಲಿ ಹಸ್ಬೆಂಡ, ಫಾದರ, ಮದರ ಯಾರಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ನೇಮ್ ಆಫ್ ದಿ ಫ್ಯಾಮಿಲಿ ಮೆಂಬರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಅವ್ರದ್ದು ಒಬ್ಬರನ್ನ ಹೆಸರು ಮತ್ತು ಕೆಳಗಡೆ ಬಂದು ಎಫಿಕ್ ನಂಬರ್ನ ಕೇಳುತ್ತೆ, ಅಂದರೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಕೇಳುತ್ತೆ. ಇದ್ದರೆ ಹಾಕಿಲ್ಲ ಅಂದರೆ ಖಾಲಿ ಬಿಡ್ಬೋದು. ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಜಂಪ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಮೊದಲೆಲ್ಲ ಇದು ಬರ್ತಿರಲಿಲ್ಲ, ಲಾಸ್ಟ್ SIR 2002 ಮತಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿ ಡೀಟೇಲ್ಸು ಏನು SIR ಅಲ್ಲಿ ಎಂಟ್ರಿ ಮಾಡಿದರೆ ಅದೇ ರೀತಿ ಕಾಲಮ್ ಇಲ್ಲಿ ಓಪನ್ ಆಗ್ತದೆ. ಸೇಮ್ ಅದೇ ರೀತಿ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಮೈ ನೇಮ್ ಇಸ್ ಎಕ್ಸಿಟಿಂಗ್ ಇನ್ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR. ಲಾಸ್ಟ್ SIR ಅಲ್ಲಿ ನನ್ನ ಹೆಸರಿತ್ತು, ಆ ಡೀಟೇಲ್ಸ್ ಹಾಕ್ತೀನಿ ಅಂದರೆ ಹಾಕ್ಬೋದು. ಇನ್ ಕೇಸು ಏನಂದರೆ ಡಿಲೀಟ್ ಆಗಿದ್ರೆ, ಹಳೆ ಹೆಸರಿದ್ದು ಈಗ ಡಿಲೀಟ್ ಆಗಿದ್ರೆ ಅಂಥವ್ರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸು ನಿಮ್ಮದು ಹೊಸ್ದಾಗಿ ಅರ್ಜಿ ಹಾಕ್ತಾಯಿದ್ರಿ, ಇದೇ ಫಸ್ಟ್ ಬಾರಿ ಹಾಕ್ತಾಯಿದ್ರಿ ಅಂದರೆ ಸೆಕೆಂಡ್ನೇ ಕಾಲಮ್ ಇದೆ ನೋಡಿ, ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಅಂತ ಇದೆ ನೋಡಿ, ಅದು ಲಾಸ್ಟ್ SIRದು ಅವ್ರ ಡೀಟೇಲ್ಸ್ನ ಹಾಕ್ತಾಯಿದ್ದೀನಿ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸು ನಿಮ್ಗೆ ಯಾವುದೂ ಇರಲಿಲ್ಲ, ಆಗೇನು ಮಾಡಬೇಕು ಅಂದರೆ 3ನೇ ಆಪ್ಷನ್ ಇದೆ ನೋಡಿ, ನೇದರ್ ಮೈ ನೇಮ್ ಆರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಟಿಂಗ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ ನೋಡಿ, 3ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ಡೀಟೇಲ್ಸ್ ಏನು ಕೇಳುತ್ತೆ ಅಂದರೆ ನಿಮ್ಮ ಫಾದರ್ ನೇಮ್ನ ಕೇಳುತ್ತೆ, ಅಥವಾ ಲೀಗಲ್ ಗಾರ್ಡಿಯನ್ ನೇಮ್ ಕೇಳುತ್ತೆ, ಅಥವಾ ಕೆಳಗಡೆ ಬಂದು ನಿಮ್ಮ ಮದರ್ ನೇಮ್ನ ಕೇಳುತ್ತೆ. ಯಾವುದಿದೆ ಅದನ್ನು ಟೈಪ್ ಮಾಡಬೇಕು. ಇನ್ ಕೇಸು 2002 ಮತಪಟ್ಟಿಲು ಹೆಸರಿಲ್ಲ, 2025 ಮತಪಟ್ಟಿಲು ನಿಮ್ಮ ತಂದೆ ತಾಯಿ ಹೆಸರಿಲ್ಲ ಅಂಥವ್ರು ಈ ರೀತಿ ಮಾಡಬೇಕು. ಇನ್ ಕೇಸು ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಗಂಡನ ಹೆಸರು ಇದೆ ಅಂದರೆ ಅವರು ಯಾವ ರೀತಿ ಹಾಕಬೇಕು ಅಂತ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ತೋರಿಸಿರ್ತಕ್ಕಂಥದ್ದು ಯಾವುದೇ ಅವ್ರ ಹತ್ರ ಡೀಟೇಲ್ಸ್ ಇಲ್ಲ, ಅವ್ರ ಹತ್ರ ತಂದೆ ತಾಯಿ ಡೀಟೇಲ್ಸ್ ಇಲ್ಲ ಅಂಥವ್ರು ಈ ರೀತಿ ಹಾಕಬೇಕು. ನಿಮ್ದು ಎಲ್ಲ ಡೀಟೇಲ್ಸ್ ಇದೆ, ನೀವು ಹೆಂಗೆ ಹಾಕಬೇಕು ಅದನ್ನು ತೋರಿಸ್ಕೊಡ್ತೀನಿ. ಮತ್ತೆ ನೀವು ಹಿಂದಿನ ಪೇಜ್ಗೆ ಹೋಗಿ ಅಲ್ಲಿ 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೈ ಪೇರೆಂಟ್ಸ್ ನೇಮು ಆಲ್ರೆಡಿ ಎಲೆಕ್ಟ್ರಲ್ ಲೀಸ್ಟಲ್ಲಿ ಲಾಸ್ಟ್ SIR ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 2002 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು, ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಪೋಲಿಂಗ್ ಸ್ಟೇಷನ್ನು 3ನೇದು ಬಂದು ಪೋಲಿಂಗ್ ಸ್ಟೇಷನ್ ಯಾವುದು ಅಂದರೆ ನಿಮ್ಮ ಬೂತ್ ಯಾವುದು, ಮತಗಟ್ಟೆ ಸಂಖ್ಯೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಳಗಡೆ ಬಂದು ಪಾರ್ಟ್ ನಂಬರ್ ಅಥವಾ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ. ಈ ಒಂದು ಜಾಗಕ್ಕೆ ನೀವು 2002ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ನೀವು ಎಷ್ಟನೇ ಮತದಾರರು ಅದನ್ನು ಸೀರಿಯಲ್ ನಂಬರ್ನ ಹಾಕಬೇಕು. 2025ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ನೀವು ಹೊಸ ಮತಗಟ್ಟೆ ಸಂಖ್ಯೆಯಲ್ಲಿ ಎಷ್ಟನೇ ಮತದಾರರು ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಫಾದರು ಅಥವಾ ಹಸ್ಬೆಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಅಂತ ಮಾಡಬೇಕು. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಡೀಟೇಲ್ಸು ಫೆಚ್ ಆಗಿರುತ್ತೆ. ನೀವು ಹಾಕ್ತಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಒಂದ್ಸರಿ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಹೆಸರು ಟ್ಯಾಲಿ ಬಂತು, ನಿಮ್ಮ ವಿಧಾನಸಭಾ ಕ್ಷೇತ್ರ ಎಲ್ಲ ಟ್ಯಾಲಿ ಬಂತು, ನಿಮ್ಮ ಕುಟುಂಬದ ಸದಸ್ಯರೇ ಈಗ ಸರ್ಚ್ ಆಗಿರ್ತಕ್ಕಂಥದ್ದು ಅಂತ ಗೊತ್ತಾಯಿತು ಅಂದರೆ ಕೆಳಗಡೆ ಬಂದು ಮೈ ರಿಲೇಟಿವ್ ನೇಮ್ ಎಕ್ಸಿಟಿಂಗ್ ಎಲೆಕ್ಟ್ರಲ್ ರೋಲ್ ಫಾರ್ ದ ಎಬೋ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಮಾಡಿ ಮತ್ತು ಡಿಕ್ಲರೇಷನ್ ಫಾರ್ಮು ನೆಕ್ಸ್ಟ್ ಓಪನ್ ಆಗ್ತದೆ. ಇಲ್ಲಿ ವಿಲೇಜ್ ಆರ್ ಟೌನ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ವಿಲೇಜ್ ಅಥವಾ ನಿಮ್ಮ ತಾಲೂಕಿನ ಹೆಸರನ್ನ ಹಾಕಿ, ಹಾಗೆಯೇ ಈ ಒಂದು ಜಾಗದಲ್ಲಿ ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅಂತ ಕೇಳುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ ಸ್ಟಾರ್ಟಿಂಗ್ ಡೇಟಿಂದ ಹಾಕ್ಬಿಡಿ. ಮದುವೆಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಯಾವ ಡೇಟಲ್ಲಿ ಮದುವೆಗೆ ಬಂದರೆ ಆ ಡೇಟ್ನ ಹಾಕಿ, ನಂತರ ಕೆಳಗಡೆ ಬಂದು ಯಾವ ಪ್ಲೇಸಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅದನ್ನು ಫಿಲಪ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಪೇಜು ಸ್ನೇಹಿತರೆ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫಿಲ್ ಮಾಡಿರ್ತಕ್ಕಂಥ ಡಾಟಾ ಎಲ್ಲ ಕರೆಕ್ಟಾಗಿದೆ ಒಂದು ಸರಿ ಈ ರೀತಿ ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲ ಸರಿ ಇದ್ದರೆ ಕೆಳಗಡೆ ಬಂದು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ
ಈ ರೀತಿ ನೆಕ್ಸ್ಟ್ ಪೇಜ್ಗೆ ಜಂಪ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ OTPನ ಹಾಕಿ ಸಬ್ಮಿಟ್ ಮಾಡಬೇಕಾಗ್ತದೆ. ಈ ರೀತಿ ಹಸ್ತಾಕ್ಷರ ವೆಬ್ಸೈಟ್ಗೂ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಬಂದು ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ, ಈ ರೀತಿಯಾಗಿ ಯಶಸ್ವಿಯಾಗಿ ಸಬ್ಮಿಟ್ ಆದ ನಂತರ ಒಂದು ರೆಫರೆನ್ಸ್ ನಂಬರು ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ ಅಥವಾ ಶೋ ಆಗುತ್ತೆ. ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಬೇಕಾಗುತ್ತೆ. ನಂತರ ನೀವು ಮೇನ್ ಪೇಜ್ಗೆ ಬಂದು ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ರೆಫರೆನ್ಸ್ ನಂಬರ್ನ ಹಾಕಿ ನೀವು ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಚೆಕ್ ಮಾಡಿ ನೋಡಿದಾಗ ನಾನಿಲ್ಲಿ ತುಂಬ ಜನರಿಗೆ ಹಾಕ್ಕೊಟ್ಟಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ಬಂದು ಟ್ರ್ಯಾಕ್ ಸ್ಟೇಟಸ್ ಅಂತ ಮಾಡ್ತಾಯಿದ್ದೀನಿ. ಈಗ ಅರ್ಜಿ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಈ ಒಂದು ಅರ್ಜಿ ಸಬ್ಮಿಟೆಡ್ ಆಗಿದೆ ಇಲ್ವ ಅಂತ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಸ್ವಲ್ಪ ದಿನಗಳ ನಂತರ ನೀವು ಬಿಟ್ಟು ಇದೇ ಒಂದು ವೆಬ್ಸೈಟ್ಗೆ ಬಂದು ಟ್ರ್ಯಾಕ್ ಸ್ಟೇಟಸ್ ಅಂತ ಮತ್ತೆ ಕೂಡ ಚೆಕ್ ಮಾಡಿ ನೋಡಿದಾಗ ನಿಮ್ಮ ಅಪ್ಲಿಕೇಶನ್ ಈ ರೀತಿ ಆಗಿರಬೇಕು. ಸಬ್ಮಿಟೆಡ್, BLO ಅಪಾಯಿಂಟೆಡ್, ಅಕ್ಸೆಪ್ಟೆಡ್, ಫಿಲ್ ವೆರಿಫೈಡ್ ಅಂತ ಆಗಿದ್ರೆ ನಿಮ್ಮ ಅರ್ಜಿ ಅಂದರೆ ಈ ಒಂದು ಅಪ್ಲಿಕೇಶನ್ ಜನರೇಟ್ ಆಗಿರುತ್ತೆ ನಿಮ್ಮ ವೋಟರ್ ID. ಆಗ ನೀವು ಪ್ರಿಂಟ್ ತಗೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಮನೆಯಲ್ಲೇ ಕುಳಿತು ಸುಲಭವಾಗಿ ಈ ಒಂದು ಹೊಸ ವೋಟರ್ IDಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.